ಎಲ್ಲರಿಗೂ ನಮಸ್ಕಾರ. ಕಲಾ ವಿಕಾಸ ಪರಿಷತ್ ಇದು ಗದಗಿನೊಳಗೆ ಹುಟ್ಟಿರ್ತಕ್ಕಂಥದ್ದು. ಇಲ್ಲಿ ಬಹಳ ಜನ CKH ಶಾಸ್ತ್ರಿ ಅಂತನ ಅವರನ್ನ ಕರೆದ್ರು. ಅವರು ವೇದಮೂರ್ತಿ ಚನ್ನವೀರ ಸ್ವಾಮಿ ಹಿರೇಮಠ, ನಾ ಚಿಕ್ಕಮಠ. ದೊಡ್ಡವರು ಯಾಕೆ ದೊಡ್ಡವರು ಅಂತಂದ್ರೆ, ಸಂಘಟನೆಯೊಳಗೆ ಇರ್ತಕ್ಕಂಥವ ನಾನು. ಮೇಡಮ್ ಹೇಳಿದ್ರು ಸಂಘಟನೆ ಮಾಡೋದು ಕೆಲಸ ಅಲ್ಲ. ಸುಮಾರು 40 ವರ್ಷಗಳಿಂದ ಸಂಘಟನೆಯೊಂದಿಗೆ ಬೆಳೆದಿರ್ತಕ್ಕಂಥ ನಾನು ಸಂಘಟನೆಗೆ ಎಷ್ಟು ಕಷ್ಟ ಅಂತ ಗೊತ್ತಿಲ್ಲ. ಅಂಥದ್ರೊಳಗೆ ಕಳೆದ 25 ವರ್ಷಗಳಿಂದ ರಾಜ್ಯವ್ಯಾಪಿ ಈ ಸಂಗೀತ ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡೋದ್ರೊಳಗೆ ಸಾಕಷ್ಟು ಶ್ರಮಿಸಿದ್ದಾರೆ. ಅವರನ್ನು ನಾವು ನಿಜವಾಗಿಯೂ ಅಭಿನಂದಿಸಬೇಕು. ಎರಡನೇದು, ಅವರು ಪತ್ರಿಕಾ ಪ್ರಕಟಣೆಯನ್ನು ಕೊಡ್ತಕ್ಕಂಥ ಹೊತ್ತಿನೊಳಗೆ ಆರಂಭದೊಳಗೆ ಒಂದು 3 ವಾಕ್ಯಗಳನ್ನು ಏನು ಬರೆದಾರ ನನಗೆ ಬಹಳ ಹಿಡಿಸ್ತು. ಒಂದನೇದ್ದು, ಉತ್ತರದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ದಕ್ಷಿಣಕ್ಕೆ ತಂದವರು. ಎರಡನೇದು, ಅರಮನೆಯ ಸಂಗೀತಕ್ಕೆ ಗುರುಮನೆಯ ಗೌರವವನ್ನು ದೊರಕಿಸಿಕೊಟ್ಟವರು. ಮೂರನೇದು, ವಚನ ಸಾಹಿತ್ಯವನ್ನು ಮೊಟ್ಟ ಮೊದಲು ಸಂಗೀತಕ್ಕೆ ಅಳವಡಿಸಿ ಹಾಡಿದವರು. ಈ 3 ವಾಕ್ಯಗಳನ್ನು ಓದಿದರೆ ಸಾಕು ಪಂಚಾಕ್ಷರಿ ಗವಾಯಿಗಳು ಏನು ಅಂತ ಗೊತ್ತಾಗ್ತದೆ. ಸಾಮಾನ್ಯವಾಗಿ ಯಾವುದೇ ಒಂದು ಪದ್ಯವನ್ನು ಓದ್ತಕ್ಕಂಥ ಸಂದರ್ಭದೊಳಗೆ ಅದು ಅರ್ಥ ಆಗುವುದಿಲ್ಲ, ಅಥವಾ ನಮ್ಮ ಮನಸ್ಸಿನೊಳಗೆ ನಿಲ್ಲೋದಿಲ್ಲ, ನಮ್ಮ ಬಾಯಿಯೊಳಗೆ ಅದು ಪುನರುಚ್ಚಾರ ಆಗೋದಿಲ್ಲ. ಆದ್ರೆ ಆ ಪದ್ಯವನ್ನ ಒಂದು ಸಂಗೀತಕ್ಕೆ ಅಳವಡಿಸಿ ಹಾಡಿದಾಗ, ಅದನ್ನೇ ನಾವು ಗುಣಗುಣಿಸಿದಾಗ ಅದನ್ನು ನಮ್ಮ ನಾಲಿಗೆಯ ಮೇಲೆ ಕುಣಿತದ, ನಮ್ಮ ಮನಸ್ಸಿನೊಳಗೆ ಇಳಿತದೆ. ಹಂಗೆ ಶರಣರು ಬರೆದಿರ್ತಕ್ಕಂಥ ವಚನಗಳು ಇವತ್ತೇನಾದ್ರೂ ವಚನ ಆಗ್ಯಾವು ಅಂತ ಆದ್ರೆ ಅದು ಸಂಗೀತಕ್ಕೆ ಅಳವಡಿಸಿದ ನಂತರವೇ ಸಾಧ್ಯ. ಆ ದೃಷ್ಟಿಯಿಂದ ನಾನು ಈ ಪಂಚಾಕ್ಷರಿ ಸ್ವಾಮಿಗಳು ಮಾಡಿರ್ತಕ್ಕಂಥ ಕೆಲಸ ಬಹಳ ದೊಡ್ಡದು. ನಾಲ್ಕನೇದವರು ಇಲ್ಲಿ ತಿಳಿಸಿಕೊಟ್ಟದ್ದು ಗದಗಿನ ಸಂಗೀತ ಗದಗನ್ನ ಸಂಗೀತ ಗದ್ದಿಗೆಯನ್ನಾಗಿ ಮಾಡಿದ್ದು, ಅಂದ್ರೆ ವೀರೇಶ್ವರ ಪುಣ್ಯಾಶ್ರಮವನ್ನು ಸ್ಥಾಪನೆ ಮಾಡಿದ್ದು. ನನಗನಿಸ್ತದೆ ಗದಗು ಅನ್ನುವಂತಹದ್ದು ಸಂಗೀತಕ್ಕೆ ಅದು ಒಂದು ಪ್ರೊಡಕ್ಷನ್ ಸೆಂಟರ್ ಇದ್ರೆ, ಧಾರವಾಡ ಅದು ಡಿಸ್ಟ್ರಿಬ್ಯೂಷನ್ ಸೆಂಟರ್ ಆಗಿದೆ ಅಂತ. ಯಾಕಂದ್ರೆ ಧಾರವಾಡದೊಳಗೆ ಎಷ್ಟು ಸಂಗೀತಗಾರರನ್ನ ಅಥವಾ ವಾದ್ಯ ಕಲಾವಿದರನ್ನ ಇವತ್ತಿನ ದಿವಸ ನಾವು ನೋಡ್ಲಿಕ್ಕತ್ತೀವಿ. ಅವ್ರ ಹಿನ್ನೆಲೆಯನ್ನ ಕೇಳಿದಾಗ ನಾವು ಪುಣ್ಯಾಶ್ರಮದಿಂದ ಬಂದವ್ರಿ ಅಂತಾನೆ ಹೇಳ್ತಾರೆ. ಅವರಲ್ಲಿರ್ತಕ್ಕಂಥ ವಿನಯವಂತಿಕೆ, ಅವರಲ್ಲಿರ್ತಕ್ಕಂಥ ಗುರುಭಕ್ತಿ, ತಮ್ಮ ಸಂಗೀತಕ್ಕೆ ಮೊದಲಿಗೆ ನೆನೆಸ್ತಕ್ಕಂಥದ್ದು ಆ ಪುಣ್ಯಾಶ್ರಮದ ತಮ್ಮ ಗುರುಗಳನ್ನ ನೋಡಿದ್ರೆ ಆ ಒಂದು ಪುಣ್ಯಾಶ್ರಮ ಕೊಟ್ಟಿರ್ತಕ್ಕಂಥ ಸಂಸ್ಕೃತಿ ಅಂತದ್ದು ಅದು ನಮಗೆ ಗೊತ್ತಾಗ್ತದೆ. ಇನ್ನು ನಮ್ಮ ಈ ಒಂದು ಸನ್ಮಾನಕ್ಕೆ ಕಾರಣ ಆಗಿರ್ತಕ್ಕಂಥ ಸಂಸ್ಥೆಗೆ ಬಂದ್ರೆ, ಇಲ್ಲಿ ನಾನೇನೋ ಸನ್ಮಾನವನ್ನ ಸ್ವೀಕಾರ ಮಾಡಿದೆ, ಆದ್ರೆ ಇದರ ಮೂಲ ಕಾರಣೀಕರ್ತರು ಪ್ರಕಾಶ್ ಬಾಳಿಕಾಯಿ. ಸಾಮಾನ್ಯವಾಗಿ ಒಂದು ಸರೋವರದೊಳಗೆ ಬಾತುಕೋಳಿಗಳ ಅಡ್ಡಾಡೋದನ್ನ ನಾವು ನೋಡಿ ಭಾಳ ಚಂದಾಗಿ ಆಡ್ತಿರ್ತಾವ. ಅವು ನೋಡ್ಲಿಕ್ಕೆ ಬಹಳ ಸುಂದರ ಅಂತ ಅನಿಸ್ತದೆ. ಅವು ಮುಂದೆ ಹೋಗೋದು ಹೆಂಗಂತ ಯಾರಿಗೂ ಗೊತ್ತಾಗುದಿಲ್ಲ. ನೀರಿನ ಒಳಗಿರ್ತಕ್ಕಂಥ ಕಾಲುಗಳಿಂದ ಪೆಡ್ಲಿಂಗ್ ಮಾಡ್ತಾವ. ಹಂಗ ನಾ ಮ್ಯಾಲ್ ಕಾಣ್ಲಿಕ್ಕತ್ತೀನಿ. ಕುಮಾರೇಶ್ವರ ಕಲ್ಚರಲ್ ಸೊಸೈಟಿಯ ಪೆಡ್ಲಿಂಗ್ ಏನದ ಅದು ಪ್ರಕಾಶ್ ಬಾಳಿಕಾಯಿ ಅವರು. ನಾನು ಚನ್ನವೀರ ಸ್ವಾಮಿಗಳು ಫೋನ್ ಮಾಡಿದ ಕೂಡಲೇ ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಇಲ್ರಿ ನಾನು ಈ ಸನ್ಮಾನ ಸ್ವೀಕಾರ ಮಾಡೋದಕ್ಕಿಂತ ನೀವು ಸ್ವೀಕಾರ ಮಾಡಬೇಕು ಅಂತ ನಾವು ವಿನಂತಿಯನ್ನ ಮಾಡ್ಕೊಂಡೆ. ಒಂದು ಮಾತು ಕೇಳಿದ್ರು ಅವರು, ನೀವು ನಮ್ಮ ತಂದೆ ಸಮಾನ ಇದ್ದೀವಿ. ಅದು ಒಂದು ಶಬ್ದಕ್ಕೆ ತಲೆಬಾಗಿ ಇವತ್ತು ನಾವು ಹೇಳಕ್ ಕೂತೇವೆ. ಆದ್ರೆ ಕ್ರೆಡಿಟ್ ಅಷ್ಟು ಹೋಗ್ಬೇಕಾದದ್ದು ಅದು ನಮ್ಮ ಪ್ರಕಾಶ್ ಬಾಳಿಕಾಯಿ ಅವರಿಗೆ. ನಾವು ಸನ್ಮಾನಕ್ಕಾಗಿ ಅಥವಾ ನಮ್ಮನ್ನ ಗುರುತಿಸಬೇಕು ಅಂತ ತಿಳ್ಕೊಂಡು ಸಂಸ್ಥೆಯನ್ನ ಕಟ್ಟಿದ್ದು ಅಲ್ಲ. ಬದಲಾಗಿ ಯುವ ಕಲಾವಿದರನ್ನ ಯಾರಿಗೆ ವೇದಿಕೆ ಸಿಕ್ಕಿಲ್ಲ, ವೇದಿಕೆಯನ್ನ ಅವರಿಗೆ ಒದಗಿಸಲಿಕ್ಕೆ ಆ ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ನಾಟಕ ಇರ್ಬೋದು.
ಅಷ್ಟಕ್ಕೆ ಮಾತ್ರ ನಾವು ನಿಂತಿಲ್ಲ, ಅದರ ಬದಲಾಗಿ ಕ್ರೀಡೆಗಳನ್ನ ಸಂಘಟನೆ ಮಾಡುವಂತಹದ್ದನ್ನು ನಾವು ಮಾಡಿದ್ದೇವೆ. ಇತ್ತೀಚೆಗೆ ಪ್ರಕಾಶನ, ನಮ್ಮ ಪುಸ್ತಕಗಳನ್ನ ಪ್ರಕಾಶನ ಮಾಡತಕ್ಕಂಥದ್ದು ಅಯ್ಯಣ್ಣ ದೇಸಾಯಿ ಅವರ ಅನೇಕ ಪುಸ್ತಕಗಳು ಕುಮಾರೇಶ್ವರ ಕಲ್ಚರಲ್ ಸೊಸೈಟಿಯ ಮುಖಾಂತರ ಬಂದಿದ್ದಾರೆ. ನಮಗೆ ಇದ್ರೊಳಗೆ ಏನೋ ಒಂದು ತೃಪ್ತಿ ಅದ, ಯಾರೋ ನಮ್ಮನ್ನು ಗುರುತಿಸ್ಬೇಕು, ನಮ್ಗೆ ಪ್ರಶಸ್ತಿ ಕೊಡಬೇಕು. ಪ್ರಶಸ್ತಿ ಅನ್ನುವಂತಹದ್ದು ಮತ್ತೆ ನಮಗೆ ಬೆನ್ನ ಚಪ್ಪರಿಸಿದಂಗಿದು. ಇದನ್ನ ದೊಡ್ಡ ಗೌರವ ಅಂತ ನಾವು ಸ್ವೀಕಾರ ಮಾಡೋದಕ್ಕಿಂತ ನಾವು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಅಂತ ತಿಳ್ಕೊಂಡು ನಾವು ಸ್ವೀಕಾರ ಮಾಡಿ, ನೀವು ಒಳ್ಳೆ ಕೆಲಸ ಮಾಡ್ಲಿಕ್ಕತ್ತೀರಿ ಅಂತ ಅಂದ್ರೆ ಇನ್ನಷ್ಟು ಒಳ್ಳೆಯದನ್ನ ಮಾಡ್ರಿ ಅಂತ ಚನ್ನವೀರ ಸ್ವಾಮಿಗಳು ನಮ್ಗೆ ಆಶೀರ್ವಾದ ಮಾಡ್ಲಿಕ್ಕಂದ್ರೆ ಅದನ್ನ ನಾವು ಮುಂದುವರಿಸ್ತೀವಿ. ಅದರೊಳಗೆ ಎರಡು ಮಾತೇ ಇಲ್ಲ. ಈ ದಿಶೆಯೊಳಗೆ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಬಹುತೇಕ ಧಾರವಾಡದ ಅಕ್ಕಪಕ್ಕದವರು, ಕಲಾವಿದರು, ನಾಟಕಕಾರರು ಎಲ್ಲರೂ ಕಂಡಿದ್ದಾರೆ. ಹೀಗಾಗಿ ಕುಮಾರೇಶ್ವರ ಕಲ್ಚರಲ್ ಸೊಸೈಟಿ ಅಂದ ಕೂಡಲೇನೆ ಅಲ್ಲಿ ಬರೋದ ಹೆಸರು ಮೊದಲಿಗೆ ಪ್ರಕಾಶಿಂದ, ಅದಾದ ನಂತರ ಅಧ್ಯಕ್ಷರ ಹೆಸರು ಅಲ್ಲಿ ಬರ್ತದೆ. ಇಂಥ ಸಂದರ್ಭದೊಳಗೆ ಕಳೆದ 25 ವರ್ಷಗಳಿಂದ ಸಂಸ್ಥಾಪಕರ ಕೆಲಸ ಮಾಡ್ತಕ್ಕಂಥ ಶಾಸ್ತ್ರಿಯವರು ನಮ್ಮ ಸಂಸ್ಥೆಯನ್ನ ಗುರುತಿಸಿ ನಮಗೆ ಸನ್ಮಾನ ಮಾಡಿ, ನಮಗ ಅಂತಂದ್ರೆ ಇಲ್ಲಿ ವೈಯಕ್ತಿಕ ಅಲ್ಲ, ಈ ಸಂಸ್ಥೆ ಅಂತಕ್ಕಂಥದ್ದು ಅಥವಾ ಇಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮಗಳು ಒಬ್ಬ ವ್ಯಕ್ತಿಯಿಂದ ಅಲ್ಲ, ಇದು ಜಾಯಿಂಟ್ ಎಫರ್ಟ್ ಅಂತ ಇರ್ತದೆ. ಅನೇಕರು ಹಿಂದೆ ಇದ್ದಾರೆ. ಇಲ್ಲಿ ಗುರುಬಸವ ಮಹಾಮನೆ ಇದ್ದಾರೆ, ಬಸವರಾಜ್ ಹುಗಾರವರು ಇದ್ದಾರೆ, ಅಯ್ಯಣ್ಣ ದೇಸಾಯಿ ಅವರು ಇದ್ದಾರೆ. ಇದೊಂದು ತಂಡ ಇದೆ. ಇದು ಪರ್ದೆ ಕೆ ಪೀಛೆ ಕಾಮ್ ಕರ್ನೆ ವಾಲೆ, ಈ ಹಿಂದೆ ನಿಂತ ಕೆಲಸ ಮಾಡ್ತಕ್ಕಂಥವ್ರು, ಮುಂದೆ ವೇದಿಕೆ ಮೇಲೆ ಕಾಣೋರು ಬೇರೆ. ಅದು ಇಡೀ ತಂಡ ಒಂದು ವಿಚಾರ, ಒಂದು ಮನಸ್ಸು, ಒಂದು ಗುರಿ, ನಿರಪೇಕ್ಷ ಮನೋಭಾವ ಇದ್ದದಕ್ಕೆ ಈ ಸಂಸ್ಥೆ ಈ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗೇದ, ಮುಂದಾದರೂ ಸಾಧ್ಯ ಆಗ್ತದ ಅನ್ನುವಂಥ ಭರವಸೆ ನನಗದ. ಆ ನಿಟ್ಟಿನೊಳಗೆ ಕೊಟ್ಟಿರ್ತಕ್ಕಂಥ ಈ ಪ್ರಶಸ್ತಿಯನ್ನ ಅತ್ಯಂತ ವಿನಮ್ರ ಭಾವದಿಂದ ಇಲ್ಲಿರ್ತಕ್ಕಂಥ ಎಲ್ಲರ ಪರವಾಗಿ, ನಮ್ಮ ಸಂಘಟನೆಯೊಳಗೆ ಕೈ ಬಿಡ್ತಕ್ಕಂಥ ಎಲ್ಲರ ಪರವಾಗಿ ಈ ಒಂದು ಪ್ರಶಸ್ತಿಯನ್ನು ನಾನು ಸ್ವೀಕಾರ ಮಾಡೀನಿ ಅನ್ನುವಂಥ ಮಾತನ್ನು ಹೇಳ್ತಾ, ನಮ್ಮ ಜೊತೆಗೆ ಪ್ರಶಸ್ತಿ ಸ್ವೀಕಾರ ಮಾಡಿರ್ತಕ್ಕಂಥ ನಮ್ಮ ಶಾಂತಲಿಂಗ ಹೋಗಾರ ದೇಸಾಯಿ ಅವರು, ನಾವು ನಿರಂತರ ಭೇಟಿ ಆಗ್ತಕ್ಕಂಥವ್ರು, ಗುರುತಿಸೋದು ಇದು ಬಹಳ ಮಹತ್ವದ. ಅವರು ಹಾಗೆ ಹೇಳಿದ್ರು 2004ರಿಂದ ಅಂತ ತಿಳ್ಕೊಂಡು, ಅಂದ್ರೆ ಸುಮಾರು 10-20 ವರ್ಷಗಳಿಂದ ಅವರ ಸಂಪರ್ಕವಾಗಿರ್ತಕ್ಕಂಥವ್ರು. ಈ ಗುರುತಿಸುವಿಕೆ ಅವರ ಜವಾಬ್ದಾರಿಯನ್ನು ಹೆಚ್ಚಿಸ್ತದೆ. ಮೂರನೇದು ನನಗೆ ಹೊಸದಾಗಿ ಪರಿಚಯ ಆದದ್ದು ಈ ಯಕ್ಷಗಾನ. ಅದರೊಳಗೆ ನಾವು ಓದಿದೆ ಮಹಿಳೆಯರಿಗಾಗಿ ಮತ್ತು ಮಕ್ಕಳಿಗಾಗಿ. ಯಕ್ಷಗಾನ ಪ್ರದರ್ಶನ ಮಾಡೋದು ಬೇರೆ, ಮಹಿಳೆಯರನ್ನ ಕಟ್ಕೊಂಡು ಮಕ್ಕಳನ್ನ ಕಟ್ಕೊಂಡು, ಅದರೊಳಗೆ ವಿಶೇಷವಾಗಿ ಮಕ್ಕಳ ಬಗ್ಗೆ ನಾ ಯಾಕೆ ಹೇಳ್ತೀನಿ ಅಂತಂದ್ರೆ, ಆ ಪರಂಪರೆ ಉಳಿಬೇಕು ಅಂತಂದ್ರೆ ಆ ಒಂದು ಕಲೆ ಮಕ್ಕಳಿಗೆ ನಾವು ಕಲಿಸ್ಬೇಕಾಗ್ತದೆ. ಅದು ಸಂಗೀತ ಇರ್ಬೋದು, ನಾಟ್ಯ ಇರ್ಬೋದು, ನೃತ್ಯ ಇರ್ಬೋದು, ಯಕ್ಷಗಾನ ಇರ್ಬೋದು, ಯಾವುದೇ ಇರ್ಬೋದು, ಮಕ್ಕಳಿಂದ ಅದು ಮುಂದುವರಿತದೆ. ಆ ದೃಷ್ಟಿಯೊಳಗೆ ಅವ್ರು ಮಾಡ್ತಕ್ಕಂಥ ಕೆಲಸ ಬಹಳ ದೊಡ್ಡದ. ಅವ್ರಿಗೂ ಕೂಡ ಈ ಸಂದರ್ಭದೊಳಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಇಲ್ಲಿ ಕೂತಿರ್ತಕ್ಕಂಥವ್ರು ಎಲ್ಲರೂ ಒಂದೊಂದು ಕ್ಷೇತ್ರದೊಳಗೆ ದೊಡ್ಡವರ. ನಮ್ಮ ಶಶಿಧರ್ ನರೇಂದ್ರ ಅವರು ಹಿರಿಯ ನಟರು ಇದ್ದಾರೆ, ಉದ್ಘೋಷಕರಿದ್ದಾರೆ, ಕಥೆಗಳನ್ನ ಬರೀತಕ್ಕಂಥವ್ರು, ನಾಟಕಗಳನ್ನ ಬರೀತಕ್ಕಂಥವ್ರು, ಭಾಷಾಂತರ ಮಾಡ್ತಕ್ಕಂಥವ್ರು, ಬಹುತೇಕ ಎಲ್ಲ ಅವರಲ್ಲಿ ಅದ. ಆಮೇಲೆ ಮೇಡಮ್ ಅವ್ರಿಗೆ ಏನು ಮಾತಾಡಿದ್ರು ವೀಣಾ ಬಿರಾದರ್ ಅವರು, ಅವ್ರು ಬಹುತೇಕ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ, ಅವರು ಬಸವರಾಜ್ ಕಟ್ಟಿಮನಿ ಕಾದಂಬರಿಕಾರ ಅಂತ ಏನಿದ್ರು ಅವರು. ಅದಕ್ಕೆ ಅವರು ಸಾಹಿತ್ಯವನ್ನ ಸಂಗೀತವನ್ನ ಎರಡನ್ನೂ ತಮ್ಮ ಮಾತಿನೊಳಗೆ ಜೋಡಿಸಿ, ಸಾಹಿತ್ಯ ಮತ್ತು ಸಂಗೀತ ಬೇರೆ ಬೇರೆ ಅಲ್ಲ. ಯಾಕಂದ್ರೆ ಸಾಹಿತ್ಯ ಅರ್ಥ ಆಗ್ಬೇಕು ಅಂತಂದ್ರೆ ಅದು ಸಂಗೀತಕ್ಕೆ ಅಳವಡಿಸಲ್ಪಡಬೇಕು ಅನ್ನುವಂಥ ಮಾತನ್ನ ಅವರು ಸೂಚ್ಯವಾಗಿ ನಮಗೆ ಹೇಳಿದ್ರು. ಈ ನಿಟ್ಟಿನೊಳಗೆ ಸನ್ಮಾನವನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕಾರ ಮಾಡಿ ಕೊಟ್ಟಿರ್ತಕ್ಕಂಥ ಕಲಾ ವಿಕಾಸ್ ಪರಿಷತ್ತಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ, ಪ್ರಕಾಶ್ ಅವರು ಪರವಾಗಿಯೂ ಧನ್ಯವಾದಗಳನ್ನ ನಾನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.